ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಪ್ರೀತಿಯ SK ಕುಕಿಂಗ್ ಆ್ಯಂಡ್ ಲಾಗ್ಸ್. ಇವತ್ತು ನಿಮಗೆ ಕಲರ್ ಹಾಕದೆ ಬಹಳ ರುಚಿಕರವಾದಂಥ ಪಾವ್ ಭಾಜಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಯಾರೆಲ್ಲ ಪಾವ್ ಭಾಜಿ ಇಷ್ಟಪಡ್ತೀರಾ ಅವರು ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಪಾವ್ ಭಾಜಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಮನೆಯಲ್ಲೇ ಇರುವಂಥ ತರಕಾರಿಗಳನ್ನು ತಗೊಂಡಿದ್ದೀನಿ. 2 ಆಲೂ, 1 ಕ್ಯಾರೆಟ್, ಸ್ವಲ್ಪ ಹೂಕೋಸು, 1 ಕಪ್ನಷ್ಟು ಹಸಿ ಬಟಾಣಿ ಇವೆಲ್ಲವನ್ನು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋಣ. ಈ ಎಲ್ಲ ತರಕಾರಿ ಜೊತೆಗೆ ಸ್ವಲ್ಪ ಬೆಣ್ಣೆ ಮತ್ತು ಉಪ್ಪು ಹಾಕಿ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ 2 ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಈಗ ಈ ತರಕಾರಿ ಬೇಯೋದ್ರೊಳಗೆ ಮಸಾಲ ಕುಟ್ಟಿ ರೆಡಿ ಮಾಡ್ಕೊಳ್ಳೋಣ. ಈಗ ಕುಟಾಣಿಗೆ 3 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ತರಿಯಾಗಿ ಕುಟ್ಕೋಬೇಕು. ಈ ಮಸಾಲ ಇಷ್ಟು ತರಿಯಾಗಿದ್ದರೆ ಸಾಕು. ಈಗ ಇದನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ಳೋಣ. ಈಗ ತರಕಾರಿನೂ ಬೆಂದಿದೆ. ನೋಡಿ ಎಲ್ಲ ಎಷ್ಟು ಸಾಫ್ಟ್ ಆಗಿದೆ. ಈಗ ಇದನ್ನು ಸ್ಮ್ಯಾಶರ್ನಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶರ್ ಇಲ್ಲ ಅಂದರೆ ಒಂದು ಸ್ಪೂನಿಂದ ಬೇಕಾದರೂ ಸ್ಮ್ಯಾಶ್ ಮಾಡ್ಕೊಳ್ಳಿ. ಎಲ್ಲ ತರಕಾರಿನೂ ಈ ರೀತಿ ಸ್ಮ್ಯಾಶ್ ಆಗಬೇಕು. ಈಗ ಪಾವ್ ಭಾಜಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಜೀರಿಗೆ, ಒಂದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಫ್ರೈ ಆದ ನಂತರ ಕುಟ್ಟಿ ರೆಡಿ ಮಾಡ್ಕೊಂಡಿರೋ ಮಸಾಲ ಹಾಕಿ ಚೆನ್ನಾಗಿ ಬೇಯಿಸಿ. ಆಮೇಲೆ ಸಣ್ಣಗೆ ಹೆಚ್ಚಿದ ಒಂದು ಕ್ಯಾಪ್ಸಿಕಮ್, ಟೊಮೆಟೊ ಎಲ್ಲನೂ ಎಷ್ಟಾಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊರಿ. ಇವೆರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸಿ. ನಂತರ ಚಿಟಿಕೆ ಅರಿಶಿನ, 2 ಟೇಬಲ್ ಸ್ಪೂನ್ ಪಾವ್ ಭಾಜಿ ಮಸಾಲ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲಾನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ಮ್ಯಾಶ್ ಮಾಡಿರೋ ತರಕಾರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆನಂತರ ಸಿಮ್ನಲ್ಲೇ ಇಟ್ಟು 2 ನಿಮಿಷ ಕುದಿಸ್ಕೊಳ್ಳಿ. ಕೊನೆಯಲ್ಲಿ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಪಾವ್ ಭಾಜಿ ಮಸಾಲ ರೆಡಿ. ಈಗ ಪಾವ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ತವಾ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಪಾವ್ನ ಸೆಂಟ್ರ್ ಕಟ್ ಮಾಡಿಕೊಂಡು ಚೆನ್ನಾಗಿ 2 ಕಡೆ ಬೇಯಿಸಿ. ಈಗ ಪಾವ್ ರೆಡಿಯಾಗಿದೆ. ಇದನ್ನು ಬಿಸಿ ಇರೋವಾಗಲೇ ತಿನ್ನಬೇಕು, ಇಲ್ಲ ಅಂದರೆ ಪಾವ್ ಡ್ರೈ ಆಗುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಈಗ ನೋಡಿ, ಬಿಸಿ ಪಾವ್ ಭಾಜಿ ರೆಡಿ ಆಗಿದೆ. ಕಲರ್ ಹಾಕ್ದೇನೆ ಹೆಲ್ದಿಯಾಗಿರೋ ಪಾವ್ ಭಾಜಿನ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಣ್ಣದ ತರಕಾರಿಗಳ ಗುಂಪು, ಬೆಣ್ಣೆಯ ಸ್ಪರ್ಶದಲ್ಲಿ ಮೃದುವಾದ ಸ್ವರೂಪ, ಹಸಿವಿನ ಹೃದಯದಲ್ಲಿ ಹಬ್ಬುವ ರುಚಿ, ಇದು ಏನೆಂದು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.